ಎಲ್ಲ ಹೆಣ್ಣುಮಕ್ಕಳನ್ನು ಕರೆಸಿಕೊಂಡು ಎಲ್ಲರಿಗೂ ಕೂಡ ಸತ್ಕಾರವನ್ನು ಮಾಡಿ ಇವಳಿಗೆ ಮಾತ್ರ ಯಾವ ಸತ್ಕಾರವನ್ನು ಕೂಡ ಮಾಡೋದೇ ಇಲ್ಲ. ಆಗ ಸತೀದೇವಿ ದುಃಖದಿಂದ ಕೇಳ್ತಾಳೆ, ಯವೀಯಸೀಭ್ಯೋ ಜಾಯಸೀಂ ಕಿಂತು ಪೂಜಾಮಿಮಾಂ ಪ್ರಭೋ ಅಸಮ್ಮತಾಂ ಅವಜ್ಞಾಯ ಕೃತವಾನಸಿ ಗರ್ಹಿತಾಂ. ಎಂಥ ತಪ್ಪು ಮಾಡ್ತಾ ಇದೆಯಾ, ಕ್ರಮವಾಗಿ ನೀನು ಸತ್ಕಾರ ಮಾಡಬೇಕಾಗಿತ್ತು. ನನಗೆ ಸತ್ಕಾರ ಆದಮೇಲೆ ನನಗಿಂತ ಚಿಕ್ಕವರಾದಂಥವರಿಗೆ, ನನ್ನ ಸಹೋದರಿಯರಿಗೆ ನೀನು ಸತ್ಕಾರ ಮಾಡಬೇಕಾಗಿತ್ತು, ವ್ಯತ್ಯಾಸ ಮಾಡಿದ್ಯಾ ನೀನು. ಅದಕ್ಕೆ ದಕ್ಷ ಪ್ರಜಾಪತಿ ಹೇಳ್ತಾನೆ, ನನಗೆ ಗೊತ್ತಿದೆ ನೀನು ದೊಡ್ಡವಳು ಅಂತ. ತ್ವಂತು ಶ್ರೇಷ್ಠ ವರಿಷ್ಠಾಚ ಪೂಜ್ಯ ಬಾಲ ಸದಾ ಮಮ. ನೀನು ಅತ್ಯಂತ ಶ್ರೇಷ್ಠಳು ಆಗಿದ್ಯಾ, ವಯಸ್ಸಿನಿಂದಲೂ ದೊಡ್ಡವಳಾಗಿದ್ಯಾ, ಎಲ್ಲ ಥರನೂ ದೊಡ್ಡವಳಾಗಿದ್ಯಾ, ಮತ್ತು ನನಗೆ ಅತ್ಯಂತ ಪ್ರಿಯಳೂ ಕೂಡ ಆಗಿದ್ಯಾ, ಪೂಜ್ಯಳೂ ಆಗಿದ್ಯಾ. ಆದರೂ ಕೂಡ ತಾಸಾಂ ಯೇ ಚೈವ ಭರ್ತಾರಸ್ತೇಮೇ ಬಹುಮತ ಸದಾ. ಆದರೆ ಪತಿಯರ ಯೋಗ್ಯತೆಯನ್ನು ನೋಡಿಕೊಂಡು ಆ ಕ್ರಮದಲ್ಲಿ ನಾನಿವಾಗ ಸತ್ಕಾರ ಮಾಡ್ತಾ ಇರೋದು. ಮಿಕ್ಕ ಹೆಣ್ಣು ಮಕ್ಕಳ ಪತಿಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಮಹಾನುಭಾವರು, ಬ್ರಹ್ಮಿಷ್ಠಾಶ್ಚ ತಪಿಷ್ಠಾಶ್ಚ ಮಹಾಯೋಗ ಸುಧಾರ್ಮಿಕ. ಎಲ್ಲರೂ ಬ್ರಹ್ಮಜ್ಞಾನಿಗಳು, ಮಹಾ ತಪಸ್ವಿಗಳು, ಮಹಾಯೋಗಿಗಳು, ಧಾರ್ಮಿಕರು. ಹಾಗಾಗಿ ಅವರ ಪತಿಯಂದರು ತುಂಬ ಉತ್ತಮರಾಗಿರೋದ್ರಿಂದ ಅವರಿಗೆ ಮೊದಲಿಗೆ ಸತ್ಕಾರ. ನಿನ್ನ ಪತಿ ಆ ರೀತಿಯಾಗಿಲ್ಲ, ಮಿಕ್ಕವರೆಲ್ಲ ವಸಿಷ್ಠ ಅತ್ರಿ ಪುಲಸ್ತ್ಯ ಅಂಗಿರಾ ಪುಲಹ ಕ್ರತು ಇಂಥ ಉತ್ತಮರೆಲ್ಲರೂ ಇದ್ದಾರೆ, ಹಾಗಾಗಿ ಸತ್ಕಾರ ಮಾಡಿಲ್ಲ ಅಂತ ಹೇಳಿದಾಗ ಆಗ ಅವಳಿಗೆ ದುಃಖಿತಳಾಗಿ ತನ್ನ ಪತಿಗೆ ಆದಂತಹ ಅಪಮಾನವನ್ನು ತಡಿದೇನೆ ಅವಳು ತಾನು ಯೋಗಾಗ್ನಿಯಲ್ಲಿ ದೇಹವನ್ನು ತ್ಯಾಗ ಮಾಡ್ತಾಳೆ. ಅವಳು ಹೇಳ್ತಾಳೆ ಕೊನೆಗೆ ತನ್ನ ದೇಹ ತ್ಯಾಗ ಮಾಡೋಕ್ಕಿಂತ ಮುಂಚೆ, ನನಗೆ ಈ ಶರೀರ ಬೇಡ. ಯಾಕೆ ಅಂತಂದರೆ ನನ್ನನ್ನು ಈ ಶರೀರದಲ್ಲಿ ಪ್ರತಿಯೊಬ್ಬರೂ ಕೂಡ ದಾಕ್ಷಾಯಣಿ ಅಂತ ಕರೀತಾರೆ, ಅಂದರೆ ದಕ್ಷನ ಮಗಳು ಅಂತ ನಿನ್ನ ಹೆಸರಿನಿಂದಲೇ ನನ್ನನ್ನು ಗುರುತಿಸ್ತಾರೆ. ಅದು ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನನಗೆ ಇಂಥ ಶರೀರ ಬೇಡ. ಮಹಾತ್ಮರಿಗೆ, ರುದ್ರದೇವರಿಗೆ ಅಪಮಾನ ಆಗಿದೆ. ಹಾಗಾಗಿ ಭಾಗವತದಲ್ಲೆಲ್ಲ ವಿವರಣೆ ಬರುತ್ತೆ. ಅಂದರೆ ಪತಿ ಅನ್ನುವಂತಹ ಅಭಿಮಾನದಿಂದ ಮಾತ್ರ ದೇಹತ್ಯಾಗ ಮಾಡಿದ್ದಲ್ಲ, ಗಂಡನ ಮೇಲೆ ಭಾರಿ ಪ್ರೀತಿ ಇತ್ತು, ಗಂಡನಿಗೆ ಆದಂತಹ ಅಪಮಾನವನ್ನು ತಡೆದುಕೊಳ್ಳಿಕ್ಕಾಗಲಿಲ್ಲ, ಹಾಗಾಗಿ ದೇಹತ್ಯಾಗ ಮಾಡಿದ್ದು ಅಂತ ಹಂಗೆ ಭಾವಿಸಬಾರದು ನಾವು. ಮಹಾತ್ಮರಿಗೆ ಆಗ್ತಾ ಇರುವಂತಹ ಅಪಮಾನ ಅಂತ ಸ್ಪಷ್ಟವಾಗಿ ಆ ಮಾತುಗಳು ಭಾಗವತದಲ್ಲಿ ಕಾಣುತ್ತೆ. ಮಹಾತ್ಮರಿಗೆ ಅಪಮಾನ ಆಗ್ತಾ ಇದೆ ಅಂತಾದರೆ ನಾವು ಅಲ್ಲಿಂದ ಎದ್ದು ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಅಂಥ ಸ್ಥಳದಲ್ಲಿ ನಿಂತಿರಬಾರದು ಅಂತ. ಅದೂ ಕೂಡ ಸಾಧ್ಯ ಆಗಲಿಲ್ಲ ಅಂತಂದರೆ ಕೊನೆಗೆ ನಾವು ಅಲ್ಲಿ ನಮ್ಮ ದೇಹವನ್ನಾದರೂ ತ್ಯಾಗ ಮಾಡಬೇಕು ಅಂತ ಹೇಳಿ ಆ ಕಾರಣವನ್ನು ಕೊಟ್ಟು, ಮಹಾತ್ಮರಾದ ರುದ್ರದೇವರಿಗೆ ಅಪಮಾನ ಆಗಿದೆ ಅನ್ನೋ ಕಾರಣವನ್ನು ಕೊಟ್ಟು ತಾನು ಯೋಗಾಗ್ನಿಯಿಂದ ದೇಹವನ್ನು ತ್ಯಾಗ ಮಾಡ್ತಾಳೆ. ಸರ್ವಾಂಗೇಭ್ಯೋ ವಿನಿಸೃತ್ಯ ವನ್ಹಿರ್ಭಸ್ಮ ಚಕಾರತಾಂ. ದೇಹದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಬೆಂಕಿ ಬರುತ್ತೆ, ಬಂದು ಅವಳು ಸುಟ್ಟು ಬೂದಿಯಾಗ್ತಾಳೆ. ಇದೆಲ್ಲ ಆದಾಗ ಮುಂದೆ ಏನಾಯಿತು, ಭಾಗವತದ ಪ್ರಕಾರ ಏನಾಯಿತು, ರುದ್ರದೇವರು ಬರ್ತಾರೆ, ಅವನ ಶಿರಚ್ಛೇದವನ್ನು ಮಾಡ್ತಾರೆ, ಕೊನೆಗೆ ಪುನಃ ಶಿರಸ್ಸನ್ನು ಜೋಡಿಸ್ತಾರೆ, ಅವನು ಸ್ತೋತ್ರವನ್ನು ಮಾಡ್ತಾನೆ. ಇದಿಷ್ಟು ಭಾಗವತದಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ದಕ್ಷನ ಶಿರಚ್ಛೇದ ಮಾಡುವಂತಹ ಯಾವ ಮಾತು ಕೂಡ ಇಲ್ಲಿ ಬರೋದೇ ಇಲ್ಲ. ಇಲ್ಲೇನಾಗುತ್ತೆ, ಮುಂದೇನು ಹೇಳ್ತಾರೆ ಅಂತಂದರೆ, ರುದ್ರದೇವರಿಗೆ ಆ ವಿಷಯ ಗೊತ್ತಾಗುತ್ತೆ, ಶಿವನಿಗೆ ಆ ವಿಷಯ ಗೊತ್ತಾಗುತ್ತೆ. ಅವರು ಬರ್ತಾರೆ, ಬಂದು ಶಾಪವನ್ನು ಕೊಡ್ತಾರೆ ಅಂತ ಅಷ್ಟೇ ಇಲ್ಲಿ ಉಲ್ಲೇಖ ಇದೆ. ನೀನು ಇನ್ನೊಮ್ಮೆ ಭೂಮಿಯಲ್ಲಿ ಹುಟ್ಟಿದಾಗ ಇದೇ ಥರ ಯಜ್ಞವನ್ನು ಮಾಡಲಿಕ್ಕೆ ಪ್ರವೃತ್ತಿಯನ್ನು ಮಾಡುತ್ತೀಯ, ಆ ಯಜ್ಞವನ್ನು ನಾಶ ಮಾಡ್ತೀನಿ ನಾನು, ಆ ಯಜ್ಞದ ಫಲ ನಿನಗೆ ಸಿಗದೇ ಇರುವಂತೆ ನಾನು ಮಾಡ್ತೀನಿ ಅಂಥೇಳಿ ರುದ್ರದೇವರು ಇಲ್ಲಿ ಹೇಳ್ತಾರೆ. ದಕ್ಷ ಇತ್ಯೇವ ನಾಮ್ನಾತ್ವ ಮಾರ್ಷಾಯಾಮ್ ಜನಯಿಷ್ಯಸಿ. ದಕ್ಷ ಅನ್ನುವಂತಹ ಇದೇ ಹೆಸರಿನಿಂದ ಪುನಃ ನೀನು ಭೂಮಿಯಲ್ಲಿ ಹುಟ್ಟಲಿಕ್ಕೆ ಇದೆಯಾ. ವಾರ್ಕ್ಷಿ ಅಂತ ಅವಳಿಗೆ ಇನ್ನೊಂದು ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಮಾರ್ಷ ಅಂತ ಹೇಳಿ. ಅವಳಲ್ಲಿ ನೀನು ಮಗನಾಗಿ ಹುಟ್ಟುತ್ತೀಯಾ, ಆಗಲೂ ಕೂಡ ಯಜ್ಞವನ್ನು ಮಾಡ್ತೀಯಾ, ಆ ಯಜ್ಞವನ್ನು ನಾನು ನಿನಗೆ ನಾಶ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ದಕ್ಷ ಪ್ರಜಾಪತಿ ಹೇಳ್ತಾನೆ, ನೀನು ಆ ಮುಂದಿನ ಜನ್ಮದಲ್ಲಿ ನನ್ನ ಯಜ್ಞವನ್ನು ನಾಶ ಮಾಡ್ತೀಯಾ ಅಂತ ಅನ್ನೋದಾದರೆ ಆ ಮುಂದಿನ ಯಜ್ಞದಲ್ಲೂ ನಿನ್ನ ದ್ವೇಷವನ್ನು ಹೀಗೆ ಮುಂದುವರಿಸ್ತೀನಿ ಅಂಥೇಳಿ ಆ ಮಾತನ್ನು ಹೇಳ್ತಾನೆ ಅಂತ ಇಲ್ಲಿ ಬರುತ್ತೆ. ಒಟ್ಟು ದಕ್ಷನ ಶಿರಚ್ಛೇದ ಆಗುವಂತಹ ಈ ಯಾವ ಪ್ರಸಂಗವೂ ಕೂಡ ನಮಗೆ ಇಲ್ಲಿ ಕಾಣೋದೇ ಇಲ್ಲ. ಹೀಗೆ ಸ್ವಯಂಭುವ ಮನ್ವಂತರ, ಈಗ ದಕ್ಷ ಆಗಿದ್ದ, ಮುಂದೆ ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನ್ವಂತರದಲ್ಲಿ ಪ್ರಚೇತಸರಿಗೆ ಮಗನಾಗಿ ದಕ್ಷ ಇನ್ನೊಮ್ಮೆ ಹುಟ್ಟುತ್ತಾನೆ. ಅದು ಭಾಗವತದಲ್ಲೂ ಕೂಡ ನಿರೂಪಣೆ ಇದೆ. ಇನ್ನೊಮ್ಮೆ ಅವನು ದಕ್ಷನಾಗಿ ಅದೇ ಹೆಸರಿನಿಂದ ಹುಟ್ಟುತ್ತಾನೆ ಅನ್ನುವಂತಹ ವಿವರಣೆ. ಅಲ್ಲಿ ಪ್ರಚೇತಸರು ತಮ್ಮ ತಂದೆ ಬರ್ಹಿಷದನ ಅಪ್ಪಣೆಯನ್ನು ಪಡೆದುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ನೀವು ಸಂತಾನವನ್ನು ಪಡೆದುಕೊಳ್ಳಬೇಕು, ಪ್ರಪಂಚದಲ್ಲಿ ನೀವು ರಾಜ್ಯಭಾರವನ್ನು ಮುಂದೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ, ರಾಜ್ಯಭಾರ ಮಾಡೋಕ್ಕಿಂತ ಮುಂಚೆ ತಪಶ್ಶಕ್ತಿ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ.
10 ಜನರು ಇರ್ತಾರೆ ಅವರು ಮಕ್ಕಳು. ಅವರು 10 ಜನರು ಕೂಡ ನೀರಲ್ಲಿ ಮುಳುಗುತ್ತಾರೆ. ನೀರಲ್ಲಿ ಮುಳುಗಿ ತಪಸ್ಸನ್ನು ಮಾಡ್ತಾರೆ. ಇಲ್ಲಿ ಭಾಗವತದಲ್ಲಿ ಹೇಳದೇ ಇರುವಂತಹ ಒಂದು ವಿಚಾರ ಇಲ್ಲಿ ಹೇಳಿರೋದೇನು ಅಂದರೆ, ಶಿವನೇ ಬಂದು ಅವರಿಗೆ ಒಂದಿಷ್ಟು ಉಪದೇಶವನ್ನು ಮಾಡ್ತಾನೆ ಅಂಥೇಳಿ. ಅದು ರುದ್ರಗೀತಾ ಅಂತ ಆ ಹೆಸರಿನಿಂದ ಪ್ರಸಿದ್ಧ. ಆ ಉಪದೇಶವನ್ನು ಪಡೆದುಕೊಂಡು ಅವರು ನೀರಿನಲ್ಲಿ ಮುಳುಗುತ್ತಾರೆ. ನೀರಿನಲ್ಲಿ ಮುಳುಗಿ ತಪಸ್ಸನ್ನೆಲ್ಲ ಆಚರಿಸ್ತಾರೆ. ತಪಸ್ಸೆಲ್ಲ ಮುಗಿದು ಹೊರಗೆ ಬಂದು ನೋಡ್ತಾರೆ, ತನ್ನ ನಗರ ಪೂರ್ತಿಯಾಗಿ ಯಾವ ನಗರದಲ್ಲಿ ಅವರು ರಾಜ್ಯಭಾರ ಮಾಡಬೇಕಾಗಿರುತ್ತೋ ಆ ನಗರ ಪೂರ್ತಿ ಮರಗಳೆಲ್ಲ ಬೆಳೆದು ಪೂರ್ತಿ ಕಾಡಾಗಿ ಹೋಗಿರುತ್ತೆ. ಅವರಿಗೆ ಸಿಟ್ಟು ಬಂದು ತಮ್ಮ ಕ್ರೋಧಾಗ್ನಿಯಿಂದ, ಸಿಟ್ಟಿನಿಂದ ಕಣ್ಣಿನಿಂದ ಬೆಂಕಿಯನ್ನು ಬರಿಸಿ, ಮುಖದಿಂದ ಬೆಂಕಿಯನ್ನು ಬರಿಸಿ ಅವರೆಲ್ಲ ವೃಕ್ಷಗಳನ್ನು ಸುಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆಲ್ಲ ವೃಕ್ಷವನ್ನು ಸುಡ್ತಾ ಇರುವಾಗ ಬ್ರಹ್ಮದೇವರು ಬಂದು ಸಮಾಧಾನ ಪಡಿಸ್ತಾರೆ. ಹಾಗೆ ವೃಕ್ಷವನ್ನು ನಾಶ ಮಾಡಬಾರ್ದು ಅಂತ ಹೇಳಿ ವಾರುಕ್ಷಿ, ಈ ವೃಕ್ಷಗಳೆಲ್ಲವೂ ಕೂಡ ಸೇರಿಕೊಂಡು ಒಂದು ಕನ್ಯೆಯನ್ನು ಸಾಕಿದ್ದಾರೆ. ವಾರುಕ್ಷಿ ಅಂತ ಅವಳ ಹೆಸರು. ಆ ವಾರುಕ್ಷಿ ಅನ್ನುವ ಹೆಸರನ್ನೇ ಇಲ್ಲಿ ಮಾರಿಷಾ ಅನ್ನುವಂತಹ ಹೆಸರಿನಿಂದ, ಇಲ್ಲಿ ಮಾರ್ಷಾ ಅನ್ನೋ ಹೆಸರಿನಿಂದ ಇಲ್ಲಿ ಕರೀತಾ ಇದ್ದಾರೆ. ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀವಿ, ಇವಳಲ್ಲಿ ನೀನು ಸಂತಾನವನ್ನು ಪಡೆದುಕೋ ಅಂತ ಹೇಳುತ್ತಾರೆ. ಹಾಗೆ ಪ್ರಾಚೇತಸರಿಗೆ ಎಲ್ಲರಿಗೂ ಕೂಡ ಅವಳಲ್ಲಿ ಆ ಮಾರ್ಷಾಳಲ್ಲಿ ಹುಟ್ಟುವಂಥವನೇ ದಕ್ಷ. ಹೀಗೆ ದಕ್ಷ ಇನ್ನೊಮ್ಮೆ ಹುಟ್ಟಿರ್ತಾನೆ. ಇನ್ನೊಮ್ಮೆ ಹುಟ್ಟಿದಂತಹ ಈ ದಕ್ಷ ಆವಾಗ ಇನ್ನೊಂದು ಯಾಗವನ್ನು ಮಾಡ್ತಾನೆ. ಅಲ್ಲಿ ಭಾಗವತದಲ್ಲಿ ಅವನು ಇನ್ನೊಮ್ಮೆ ಹುಟ್ಟಿದಾಗ ಇನ್ನೊಂದು ಯಾಗ ಮಾಡಿದಾಗ ಅವನ ಶಿರಚ್ಛೇದ ಮಾಡೋದು ಅಂತಿಲ್ಲ. ಅದೇ ಸ್ವಯಂಭುವ ಮನ್ವಂತರದಲ್ಲೇ ಅದೆರಡೂ ಕೂಡ ನಡೆಯೋದು ಅಂತ ಹೇಳಿ ಅಲ್ಲಿ ಬರುತ್ತೆ. ಇಲ್ಲಿ ಹಾಗೆ ಇಲ್ಲ, ವ್ಯತ್ಯಾಸ ಇದೆ ಇಲ್ಲಿ. ಅವನು ಏವಂ ಪ್ರಾಚೇತಸೋ ದಕ್ಷೋ ಜಜ್ಞೇವೇ ಚಾಕ್ಷುಷೇ ಅಂತಾರೆ. ಆಗ ಯಾವ ಭೃಗು ಮೊದಲಾದ ಮಹರ್ಷಿಗಳಿದ್ದರು ಅವರು ಕೂಡ ಇನ್ನೊಮ್ಮೆ ಅದೇ ಹೆಸರಿನಿಂದಾಗಿ, ಭೃಗು ಮೊದಲಾದ ಹೆಸರಿಂದಾಗಿಯೇ ಅವರೆಲ್ಲರೂ ಕೂಡ ಚಾಕ್ಷುಷ ಮನ್ವಂತರದಲ್ಲಿ ಅವರೆಲ್ಲರೂ ಕೂಡ ಹುಟ್ಟಿರ್ತಾರೆ. ಈಗ ಇನ್ನೊಮ್ಮೆ ಸತ್ರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಗಂಗಾ ನದಿಯ ತೀರ ಒಂದು ಅಶ್ವಮೇಧವನ್ನು ಅವನು ಆರಂಭ ಮಾಡ್ತಾನೆ. ಆ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರ್ತಾನೆ. ಪ್ರತಿಯೊಬ್ಬ ದೇವತೆಗಳಿಗೂ, ಯಾಕೆ ಆಹುತಿಯನ್ನು ಸ್ವೀಕಾರ ಮಾಡೋ ದೇವತೆಗಳು, ಪ್ರತಿಯೊಬ್ಬ ದೇವತೆಗಳಿಗೂ ಆಹ್ವಾನ ಇರುತ್ತೆ. ಶಿವನಿಗೆ ಮಾತ್ರ ಆಹ್ವಾನ ಇರೋದೇ ಇಲ್ಲ. ಅದನ್ನು ಅಲ್ಲಿ ವಿರೋಧಿಸ್ತಾರಂತೆ. ಯಾರು? ದಧೀಚ ಮಹರ್ಷಿಗಳು ವಿರೋಧಿಸ್ತಾರೆ. ಆಹೂತ ಮಂತತಃ ಸರ್ವೇ ದೇವಾಶ್ಚ ಸಹಪತ್ನಿಭಿ ವಿರಾಜಂತೆ ವಿಮಾನಸ್ಥ ದೀಪ್ಯಮಾನ ಇವಾಜ್ಞೇಯ. ನೀವು ಆಹ್ವಾನ ಕೊಟ್ಟಂತಹ ಎಲ್ಲ ದೇವತೆಗಳು ಪತ್ನಿ ಸಹಿತರಾಗಿ ವಿಮಾನಾರೂಢರಾಗಿ ಬಂದಿದ್ದಾರೆ ಇಲ್ಲಿ. ಆದರೆ ಒಬ್ಬ ಮಾತ್ರ ಬಂದಿಲ್ಲ, ಶಿವ ಮಾತ್ರ ಬಂದಿಲ್ಲ. ಅದನ್ನು ಗಮನಿಸಿ ತುಂಬ ಸಿಟ್ಟು ಬರುತ್ತೆ ದಧೀಚಗಳಿಗೆ. ಅವರು ಹೇಳ್ತಾರೆ, ಒಂದು ಮಾತನ್ನು ಹೇಳ್ತಾರೆ, ಅಪೂಜ್ಯ ಪೂಜನೆ ಚೈವ ಪೂಜ್ಯಾನಾಂಚ ಅಪೂಜ್ಯನೆ ನರ ಪಾಪಮವಾಪ್ನೋತಿ ಮಹದ್ವೈ ನಾತ್ರ ಸಂಶಯ. ಇದೆರಡನ್ನು ಮಾಡಿದ್ರೆ ಮಹಾಪಾಪಕ್ಕೆ ಗುರಿಯಾಗ್ತಾರೆ. ಯಾವುದು? ಅಪೂಜ್ಯ ಪೂಜನೆ. ಯಾರು ಸತ್ಕಾರಕ್ಕೆ ಅರ್ಹರಾಗಿರೋದಿಲ್ವೋ ಅವರಿಗೆ ಸತ್ಕಾರವನ್ನು ಮಾಡೋದು, ಅರ್ಹರಾಗದೇ ಇರೋರಿಗೆ ಸತ್ಕಾರವನ್ನು ಮಾಡೋದಾಗಲಿ, ಅಥವಾ ಯಾರು ನಿಜವಾಗಲೂ ಅರ್ಹರಾಗಿರ್ತಾರೆ ಅವರಿಗೆ ಪೂಜೆಯನ್ನೇ ಮಾಡದೇ ಇದ್ದರೆ ಎರಡೂ ಕೂಡ ಮಹಾಪಾಪಕ್ಕೆ ಕಾರಣ ಆಗುತ್ತೆ. ಇಲ್ಲೇನಾಗಿದೆ? ಪೂಜ್ಯನಾದಂತಹ ಶಿವನಿಗೆ ಪೂಜೆ ಸೇರ್ತಾ ಇಲ್ಲ, ಹಾಗಾಗಿ ನಿನಗೆ ಮಹಾಪಾಪ ಬರುತ್ತೆ. ಆದ್ದರಿಂದ ಈ ಕೂಡಲೇ ನೀನು ಶಿವನಿಗೆ ಆಹ್ವಾನವನ್ನು ಕೊಡಬೇಕು, ನೀನು ಈ ಕೂಡಲೇ ಇಲ್ಲಿ ಶಿವ ಬರಬೇಕು ಅಂತ ಹೇಳಿ ಋಷಿಗಳು ಹೇಳಿದಾಗ ಆಗ ದಕ್ಷ ಒಪ್ಕೊಳ್ಳೋದಿಲ್ಲ. ಅವನಿಗೆ ಹಿಂದೆ ಅವನೇ ಹೇಳಿಬಿಟ್ಟಿರ್ತಾನಲ್ಲ, ನಾನಿನ್ನೂ ಕೂಡ ನಿನ್ನ ವಿರೋಧವನ್ನು ಮುಂದುವರಿಸುವಂಥವನೇ ಅಂತ ಹೇಳಿ. ಹಾಗಾಗಿ ಅವನು ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳದೇ ಇದ್ದಾಗ ಅಲ್ಲೇ ಆ ದಧೀಚ ಮಹರ್ಷಿಗಳೇ ಶಾಪವನ್ನು ಕೊಡ್ತಾರಂತೆ. ನಿನ್ನ ಈ ಯಜ್ಞ ಪೂರ್ಣವಾಗದೇ ಹೋಗಲಿ, ಪರಿಪೂರ್ಣವಾದ ಫಲ ನಿನಗೆ ಇದರಿಂದ ಸಿಗದೇ ಹೋಗಲಿ. ತಥಾ ದಕ್ಷಸ್ಯ ವಿಪುರೋ ಯಜ್ಞೋಯಂ ನ ಭವಿಷ್ಯತಿ ಅಂತ ಹೇಳಿ ಹೀಗೆ ಶಾಪವನ್ನು ಕೊಡ್ತಾರೆ. ಇಷ್ಟೆಲ್ಲ ಹೇಳಿದಾಗ ಕೊನೆಗೆ ನಾನು ಯಾಗವನ್ನು ಹಾಗೆ ಮುಂದುವರಿಸ್ತೀನಿ ಅಂತ ಹೇಳಿ ಅವನು ಮುಂದುವರಿಸ್ತಾನೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಇಷ್ಟೊತ್ತಿಗಾಗಲೇ ಏನಾಗಿರುತ್ತೆ? ಪರ್ವತರಾಜನ ಮಗಳಾಗಿ ಸತೀದೇವಿ ಹುಟ್ಟಾಗಿರುತ್ತೆ. ಉಮಾ ಅಥವಾ ಪಾರ್ವತಿ ಅಂತ ಅವಳಿಗೆ ಹೆಸರು. ಅವಳು ತಪಸ್ಸನ್ನು ಮಾಡಿ ಶಿವನನ್ನು ವರಿಸಿ ಆಗಿದೆ. ಶಿವನ ಪತ್ನಿಯೂ ಕೂಡ ಆಗಿದ್ದಾಳೆ ಈಗಾಗಲೇ. ಶಿವನ ಪತ್ನಿಯಾಗಿರುವಂತಹ ಆ ಪಾರ್ವತಿ ಉಮೆ ಅವಳು ಪ್ರಶ್ನೆ ಮಾಡ್ತಾಳೆ, ದೇವತೆಗಳೆಲ್ಲ ಭಾರಿ ಸಂಭ್ರಮದಿಂದ ಎಲ್ಲ ಹೊರಟಿದ್ದಾರೆ, ಎಲ್ಲಿಗೆ ಹೊರಟಿದ್ದಾರೆ ಅಂತ ಕೇಳಿದಾಗ ಈ ಥರ ಅವನು ಅಶ್ವಮೇಧ ಯಾಗವನ್ನು ದಕ್ಷ ಪ್ರಜಾಪತಿ ನಡೆಸ್ತಾ ಇದ್ದಾನೆ, ಅದಕ್ಕೆಲ್ಲರೂ ಕೂಡ ಹೊರಟಿದ್ದಾರೆ. ಸರಿ, ಎಲ್ಲರೂ ಹೊರಟಿದ್ದಾರೆ ಅಂದಮೇಲೆ ನೀವೇ ಹೋಗ್ತಾ ಇಲ್ವಲ್ಲ, ನೀವು ಎಲ್ಲ ದೇವತೆಗಳಿಗೆ ಅಧಿಪತಿ, ನೀವು ನಿಮ್ಮನ್ನೇ ಕರೆದ ಯಾಗ ಹೇಗೆ ನಡೆಯುತ್ತೆ ಅಂತ ಕೇಳಿದಾಗ
ಇಲ್ಲ ನನಗೆ ಮಾತ್ರ ಯಾವ ಆಹುತಿಯನ್ನು ಯಜ್ಞದಲ್ಲಿ ಕೊಡಬಾರದು ಅಂತ ದಕ್ಷ ಪ್ರಜಾಪತಿ ಹಿಂದೆ ಸ್ವಯಂಭೂ ಮನ್ವಂತರದಲ್ಲಿ ಅವನು ಹೇಳಿದ್ದ. ಹಾಗಾಗಿ ಯಜ್ಞದಲ್ಲಿ ನನಗೆ ಭಾಗ ಇಲ್ಲ, ಯಜ್ಞದಲ್ಲಿ ನನಗೆ ಯಾವುದೇ ಆಹುತಿ ಇಲ್ಲ, ಹಾಗಾಗಿ ನಾನು ಹೋಗ್ತಾ ಇಲ್ಲ ಅಂತ ಹೇಳಿ. ಆಗ ಪಾರ್ವತೀ ದೇವಿಗೆ ತುಂಬ ದುಃಖ ಆಗತ್ತಂತೆ. ತುಂಬ ದುಃಖ ಆಗಿ ಇದು ಎಂಥ ಅನ್ಯಾಯ ಇದು, ನನ್ನ ಪತಿಗೆ ಅರ್ಹರಾಗಿದ್ದರೂ ಕೂಡ ಅವರಿಗೆ ಯಜ್ಞದಲ್ಲಿ ಆಹುತಿ ಸಿಗ್ತಾ ಇಲ್ಲ, ಇದಕ್ಕಾಗಿ ನಾನು ಭಾರಿ ದುಃಖ ಪಡ್ತಾ ಇದ್ದೀನಿ ಅಂಥೇಳಿ ಅವಳು ದುಃಖವನ್ನು ಪಟ್ಟಾಗ ಆಗ ಶಿವ ಸಮಾಧಾನ ಮಾಡ್ತಾನಂತೆ. ಯಾಕೆ ದುಃಖ ಪಡಬೇಕು, ಆಹುತಿ ಇಲ್ಲದೆ ಇದ್ರೇನು, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಕೂಡ ನನ್ನ ಸ್ತೋತ್ರ ಮಾಡ್ತಾರೆ, ಎಲ್ಲರೂ ನನ್ನಲ್ಲಿ ಭಕ್ತಿ ಮಾಡ್ತಾರೆ. ಮಾ ಮಧ್ವರೇ ಶಂಸಿತಾರ ಸ್ತುವಂತಿ ರಥಂತರೇ ಸಾಮ ಗಾಯಂತಿ ಗೇಯಂ. ಅವರು ಯಜ್ಞಗಳಲ್ಲೆಲ್ಲ ನನ್ನೇ ಸ್ತೋತ್ರ ಮಾಡ್ತಾರೆ ವೇದಮಂತ್ರಗಳಿಂದ. ರಥಂತರ ಮೊದಲಾದಂತಹ ಸಾಮಗಾನವನ್ನು ಮಾಡ್ತಾ ನನ್ನನ್ನೇ ಸ್ತೋತ್ರ ಮಾಡ್ತಾರೆ. ಸತ್ರಗಳಲ್ಲೂ ಕೂಡ ನನ್ನನ್ನು ಕುರಿತೇ ಅವರು ಪೂಜಿಸ್ತಾರೆ. ಈ ರೀತಿಯಾಗಿರುವಾಗ ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳಿದಾಗ ಅದಕ್ಕೆ ಪಾರ್ವತೀ ದೇವಿ ಹೇಳ್ತಾಳಂತೆ, ಇದು ನನ್ನ ಸಮಾಧಾನ ಮಾಡಲಿಕ್ಕೆ ಈ ಥರ ಹೇಳ್ತಾ ಇದ್ದೀರಿ. ಯಾಕೆಂದರೆ ಗಂಡಸರು ಏನು ಮಾಡ್ತಾರೆ, ಸ್ತೌತಿ ಗೋಪಾಯತೆ ವಾಪಿ ಸ್ವಮಾತ್ಮಾನಂ ನ ಸಂಶಯ. ಯಾವತ್ತು ಹೆಂಡತಿಯರ ಮುಂದೆ ತಮ್ಮನ್ನು ತಾವು ಹೊಗಳುಕೊಳ್ತಾರೆ, ಇಲ್ಲದೇ ಇದ್ರೂ ಹೊಗಳುಕೊಳ್ತಾರೆ. ತಮ್ಮಲ್ಲೇನಾದರೂ ದೋಷಗಳಿತ್ತು ಅಂತಂದರೆ ಅದನ್ನು ಹೇಳೋದಿಲ್ಲ, ಮುಚ್ಚಿಟ್ಕೊಂಡು ಬಿಡ್ತಾರೆ. ಇದು ಸ್ವಭಾವ. ಹಾಗೆ ನೀವು ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಎಲ್ಲರಿಗೂ ನೀವು ಪೂಜ್ಯರೇ ಆಗಿದ್ದೀರಿ ಅಂತ ಅನ್ನೋದಾಗಿದ್ದರೆ ನೀವು ಹೋಗಬಹುದು, ನಿಮಗೆ ಆಹುತಿ, ನಿಮಗೂ ಅದಕ್ಕೆ ಅಧಿಕಾರ ಇದ್ದೇ ಇದೆಯಲ್ವಾ ಅಂತ ಹೇಳಿ ಕೇಳಿದಾಗ ಕೊನೆಗೆ ಆಗ ಅವರು ತೀರ್ಮಾನ ಮಾಡ್ತಾರಂತೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ವೀರಭದ್ರನನ್ನು, ತಮ್ಮದೇ ಮತ್ತೊಂದು ರೂಪ, ಅದನ್ನು ಮುಖಾತ್ ಅಂತ ಇಲ್ಲಿ ಹೇಳ್ತಾರೆ, ಮುಖದಿಂದ ಸೃಷ್ಟಿ ಮಾಡಿದ್ರು ಅಂತ. ಅಲ್ಲಿ ತಮ್ಮ ಜಟೆಯಿಂದ ಸೃಷ್ಟಿ ಮಾಡಿದ್ರು ಅಂತ ಭಾಗವತದಲ್ಲಿ ಇದೆ. ಈ ಮುಖ ಅಂತಂದರೆ ಸಂಸ್ಕೃತದಲ್ಲಿ ಬಾಯಿ ಅನ್ನೋ ಅರ್ಥವೂ ಇದೆ, ಇಡೀ ಶಿರಸ್ಸು ಅನ್ನೋ ಅರ್ಥವೂ ಕೂಡ ಸಂಸ್ಕೃತದಲ್ಲಿ ಇದೆ. ಹಾಗಾಗಿ ಮುಖ ಅಂತಂದರೆ ಶಿರಸ್ಸಿನ ಒಂದು ಭಾಗವಾಗಿರುವಂತಹ ಜಟ ಅಂತ ಬೇಕಾದರೂ ಕೂಡ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೋಸೃಜ ಭಗವಾನ್ ವಕ್ತ್ರ ಅದ್ಭುತಂ ಕ್ರೋಧಾಗ್ನಿ ಸಂಭವಂ. ತಮ್ಮ ಸಿಟ್ಟಿನಿಂದ ಒಂದು ವೀರಭದ್ರನನ್ನು ಸೃಷ್ಟಿ ಮಾಡ್ತಾರೆ. ವೀರಭದ್ರನನ್ನು ಸೃಷ್ಟಿ ಮಾಡಿ ಅವನಿಗೆ ವೀರಭದ್ರ ಕೇಳ್ತಾನಂತೆ, ಅಪ್ಪಣೆ ಮಾಡಿ ಆಜ್ಞಾಪಯತ್ವಂ ದೇವೇಶ ಕಿಂ ಕಾರ್ಯಂ ಕರವಾಣಿತೆ ಅಂತ ಕೇಳಿದಾಗ ಈಗಲೇ ಹೋಗಿ ದಕ್ಷನ ಯಜ್ಞವನ್ನು ನಾಶಪಡಿಸಬೇಕು ಅಂತ ಹೇಳಿದಾಗ ಕೊನೆಗೆ ಆ ವೀರಭದ್ರ ಬೇಕಾದಷ್ಟು ಭೂತ ಗಣಗಳನ್ನೆಲ್ಲ ಸೃಷ್ಟಿ ಮಾಡಿ ಆ ಭೂತ ಗಣಗಳನ್ನೆಲ್ಲವನ್ನೂ ಕೂಡ ಕರೆದುಕೊಂಡು ದಕ್ಷನ ಯಜ್ಞವನ್ನು ಹೋಗಿ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ದಕ್ಷನ ಯಜ್ಞದಲ್ಲಿ ಆ ಯಜ್ಞವಾಟವನ್ನು ನಾಶ ಮಾಡ್ತಾರೆ, ಯೂಪಸ್ತಂಭವನ್ನು ಮುರಿದು ಹಾಕ್ತಾರೆ, ಅಗ್ನಿಯನ್ನು ಶಾಂತ ಆಗುವಂತೆ ಮಾಡ್ತಾರೆ. ಹೀಗೆ ಸಂಪೂರ್ಣವಾಗಿ ಆ ಯಜ್ಞ ನಿಂತು ಹೋಗುವಂತೆ ಮಾಡ್ತಾರೆ. ಕೊನೆಗೆ ಎಲ್ಲರೂ ಕೂಡ ಹೆದರಿಕೊಂಡು ತಾವು ಎಲ್ಲರೂ ಮೃಗಗಳಾಗಿ ವೇಷವನ್ನು ತಾಳಿ ದೇವತೆಗಳು ಹೆದರಿಕೊಂಡು ಓಡಲಿಕ್ಕೆ ಶುರು ಮಾಡ್ತಾರೆ. ದಕ್ಷಪತಿಶ್ಚೈವ ದೇವೋ ಯಜ್ಞಪತಿಸ್ಥತ ಮೃಗರೂಪೇಣ ಚಾಕಾಶೆ. ಅವನು ಒಂದು ಮೃಗರೂಪವನ್ನು ತಾಳ್ತಾನಂತೆ, ಒಂದು ಪಶುವಿನ ರೂಪವನ್ನು ತಾಳಿ ಅವನು ಓಡಿ ಹೋಗ್ತಾನೆ. ಆಗ ಶಿವ ಬರ್ತಾನೆ. ಶಿವ ಬಂದು ಅವನನ್ನು ಹಿಡಿದು ಅವನ ಸಂಹಾರವನ್ನು ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಬರುತ್ತೆ. ಅಂದರೆ ನೋಡಿ, ಅದಕ್ಕೂ ಇದಕ್ಕೂ ಭಾಗವತದಲ್ಲಿ ಬಂದಿರೋದಕ್ಕೂ ಇದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಬರುತ್ತೆ. ಈ ವ್ಯತ್ಯಾಸಗಳನ್ನು ಜೋಡಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಒಂದು ಪುರಾಣಕ್ಕೆ ತಕ್ಕಂತೆ ಇನ್ನೊಂದು ಪುರಾಣಕ್ಕೆ ಹೊಂದಾಣಿಕೆ ಮಾಡಬೇಕು, ಇದು ನಮ್ಮ ಕೆಲಸ. ಇದರಲ್ಲಿ ಭಾಗವತಕ್ಕೆ ತಕ್ಕಂತೆ ಈ ಪುರಾಣದಲ್ಲಿರುವ ಕಥೆಯನ್ನು ಜೋಡಿಸ್ಕೊಳ್ಬೇಕು, ಈ ಪುರಾಣಕ್ಕೆ ತಕ್ಕಂತೆ ಭಾಗವತದಲ್ಲೇ ಏನಾದರೂ ವ್ಯತ್ಯಾಸವನ್ನು ಮಾಡಬೇಕು. ಅಂದರೆ ಭಾಗವತಕ್ಕೆ ತಕ್ಕಂತೆ ಇದಕ್ಕೆ ಅರ್ಥವನ್ನು ಮಾಡುವಂಥದ್ದು ಅತ್ಯಂತ ಉಚಿತ. ಯಾಕೆಂದರೆ ಭಾಗವತಕ್ಕೆ ನಮಗೆ ಆಚಾರ್ಯರ ನಿರ್ಣಯ ಇದೆ. ಅಲ್ಲಿ ಆಚಾರ್ಯರು ಹೆಜ್ಜೆ ಹೆಜ್ಜೆಗೆ ಭಾಗವತ ತಂತ್ರ ಮೊದಲಾದಂತಹ ಗ್ರಂಥಗಳ ಆಧಾರವನ್ನು ಕೊಟ್ಟು ಇದು ಹೀಗೇ ನಡೆದಿದೆ, ಇದು ಈ ಥರನೇ ಆಗಿದೆ ಅಂಥೇಳಿ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಹಾಗಿದ್ರೆ ಪ್ರಮಾಣದಿಂದ ತೀರ್ಮಾನ ಆಗಿರುವಂತಹ ವಿಷಯ ಭಾಗವತ. ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಕ್ರಮ ವ್ಯತ್ಯಾಸಗಳನ್ನೆಲ್ಲ ಮಾಡಿಕೊಳ್ಬೇಕು. ಯಾಕೆಂದರೆ ಸಪ್ತ ಪ್ರಭೇದಗಳಲ್ಲಿ ವ್ಯತ್ಯಾಸವೂ ಕೂಡ ಒಂದಾಗಿರುತ್ತೆ. ಈ ವ್ಯತ್ಯಾಸ ಅಂತಂದರೆ ಕಾಲ ವ್ಯತ್ಯಾಸ ಆಗಿರಬಹುದು, ಪುರುಷ ವ್ಯತ್ಯಾಸ ಆಗಿರಬಹುದು. ಯಾರೋ ಮಾಡಿರೋ ಕೆಲಸವನ್ನು ಇನ್ಯಾರೋ ಮಾಡಿದ್ದು ಅಂತ ಬೇರೆ ಪುರಾಣದಲ್ಲಿ ಹೇಳಿರ್ತಾರೆ. ಯಾವುದೋ ಕಾಲದಲ್ಲಿ ನಡೆದಿರುವಂಥದ್ದನ್ನು ಮತ್ತೊಂದು ಕಾಲದಲ್ಲಿ ನಡೀತು ಅಂತ ಈ ರೀತಿಯಾಗೂ ಕೂಡ ವರ್ಣನೆ ಮಾಡುವಂತಹ ಪ್ರಸಂಗ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಭಾಗವತಕ್ಕೆ ತಕ್ಕಂತೆ ಜೋಡಿಸಿಕೊಂಡು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮ ಕೆಲಸ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಆ ದಕ್ಷನನ್ನು ಪುನಃ ಬ್ರಹ್ಮದೇವರು ಹೇಳ್ತಾರೆ ಅಂಥೇಳಿ ಅವನನ್ನು ಪುನಃ ಬದುಕಿಸ್ತಾರೆ. ಆಗ ಅವನು ಶಿವನ ಸ್ತೋತ್ರವನ್ನು ಮಾಡ್ತಾನೆ. ಅದೇ ಶಿವಸಹಸ್ರನಾಮ.
ಶಿವನ ಸ್ತೋತ್ರ ಇಲ್ಲಿ 2 ಹಂತದಲ್ಲಿ ಬರುತ್ತೆ. ಅದರಲ್ಲಿ ಒಂದು ದಕ್ಷ ಪ್ರಜಾಪತಿ ಮಾಡಿರುವಂತಹ ಸ್ತೋತ್ರ, ಅದೇ ಶಿವಸಹಸ್ರನಾಮ ಅಂತ ಹೇಳಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು.